ಮ್ಯಾನೇಜ್ಮೆಂಟ್ ಆಫ್ ನೆಟ್ವರ್ಕ್ ಆದ್ರೆ ಮಾಡಿದ್ದು ಮಾತ್ರ ಕಳ್ಳತನ. ಈ ವ್ಯಕ್ತಿಯ ಬಗ್ಗೆ ಮಾತನಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಕರ್ನಾಟಕ ಭವನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದೆಹಲಿ ಕರ್ನಾಟಕ ಭವನಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ದೆಹಲಿಯಲ್ಲಿ ಸಿದ್ದರಾಮಯ್ಯ ಪರ ಅಭಿಮಾನಿಗಳು ಘೋಷಣೆಗೆ ಹೋಗಿದ್ದಾರೆ. ದೆಹಲಿ ಕರ್ನಾಟಕ ಭವನಕ್ಕೆ ಸಿಎಂ ಸಿದ್ದರಾಮಯ್ಯ ಸದ್ಯ ಆಗಮಿಸಿದ್ದಾರೆ. ನೋಡಿ, ಇವತ್ತು ಸಿದ್ದರಾಮಯ್ಯ ದೆಹಲಿಗೆ ತೆರಳಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ವೋಟ್ ಚೋರಿ ಅಭಿಯಾನ ಕೂಡ ಆರಂಭ ಆಗುತ್ತೆ. ಇವತ್ತೇನಾದ್ರೂ ವರಿಷ್ಠರನ್ನು ಕೂಡ ಭೇಟಿ ಮಾಡ್ತಾರಾ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಕುತೂಹಲ ಕೂಡ ಹೆಚ್ಚಿನದಾಗಿದೆ. ಅಲ್ಲಿ ಅಭಿಮಾನಿಗಳ ಘೋಷಣೆ ಕೂಡ ನೋಡ್ತಾ ಇದ್ದೀವಿ. 5 ವರ್ಷ ಪೂರೈಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ 5 ವರ್ಷ ಪೂರ್ಣ ಮುಖ್ಯಮಂತ್ರಿ ಮುಂದುವರಿಯುವ ಸಿದ್ದರಾಮಯ್ಯ ಸಾಹೇಬರಿಗೆ 5 ವರ್ಷ ಮುಂದುವರಿಯುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ 5 ವರ್ಷ ಮುಂದುವರಿಯುವ ಸಿದ್ದರಾಮಯ್ಯ ಸಾಹೇಬರಿಗೆ ಬಡವರ ಬಂಧು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ सर थोड़ा साइड ನೋಡ್ತಾ ಇದ್ರಿ ದೆಹಲಿಯ ದೃಶ್ಯಗಳಿವು. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅನ್ನುವಂತಹ ಘೋಷಣೆ ಡಿಕೆಶಿ ಅಭಿಮಾನಿಗಳಿಂದ ನೋಡ್ತಾ ಇದೀವಿ. ಇನ್ನೊಂದು ಭಾಗದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಜೈ ಅನ್ನುವಂತಹ ಘೋಷಣೆಗಳು ಅಭಿಮಾನಿ ಬಳಗದಿಂದ. ಅಂದ್ರೆ ಎರಡೂ ಕಡೆಯಲ್ಲೂ ಕೂಡ ಅಭಿಮಾನಿಗಳು ಕೂಡ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಲೇಬೇಕು, ಆದಷ್ಟು ಬೇಗ ಹೈಕಮಾಂಡ್ ಈ ನಿರ್ಧಾರವನ್ನು ತಿಳಿಸಬೇಕು ಅನ್ನುವಂತಹ ಒತ್ತಾಯ, ಜೊತೆಗೆ ಆ ಬಗ್ಗೆ ಎಲ್ಲಿ ಹೋದ್ರೂ ಕೂಡ ಘೋಷಣೆಗಳು ಕೇಳಿ ಬರ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಕರ್ನಾಟಕ ಮಾತ್ರವಲ್ಲ, ಈಗ ಕರ್ನಾಟಕದ ಹಲವು ಕಡೆಗಳಲ್ಲಿ ಇಂತಹ ಘೋಷಣೆಗಳು ಕೇಳ್ತಾ ಇದ್ವಿ. ಈಗ ದೆಹಲಿಯಲ್ಲೂ ಕೂಡ ಅಲ್ಲಿನ ಕಾರ್ಯಕರ್ತರ ಅಥವಾ ಡಿಕೆಶಿ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಂತೆ ಅಲ್ಲಿ ಅಭಿಮಾನಿಗಳು ಕೂಡ 5 ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿ ಪೂರ್ಣಗೊಳಿಸ್ತಾರೆ ಅನ್ನುವಂತಹ ಘೋಷಣೆಗಳನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈವರೆಗೂ ಕೂಡ ಯಾವುದೇ ರೀತಿ ಕುಂದು ಕೊರತೆಗಳಿಲ್ಲದಂತೆ ಮುಖ್ಯಮಂತ್ರಿ ಸ್ಥಾನವನ್ನ ಅವರು ನಿಭಾಯಿಸ್ತಾ ಇದ್ದಾರೆ. ಹೀಗಾಗಿ ಮುಂದಿನ 5 ವರ್ಷವೂ ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರೇ ಇರಬೇಕು ಅನ್ನುವಂತಹ ವಿಚಾರದಲ್ಲಿ ಘೋಷಣೆಗಳು ಕೇಳಿ ಬರ್ತಾ ಇದೆ. ಇದು ದೆಹಲಿಯಲ್ಲಿ ಇವತ್ತು ಕಂಡುಬಂತಹ ದೃಶ್ಯಗಳು. ನೋಡಿ, ಇಬ್ಬರು ನಾಯಕರು ದೆಹಲಿ ಭೇಟಿ ಒಂದ್ ಕಡೆ ಕುತೂಹಲ ಕಾರಣವಾಗಿದ್ರೆ ಅವರ ಅಭಿಮಾನಿಗಳ ಆಸೆ ಘೋಷಣೆ ಮೂಲಕವಾಗಿ ವ್ಯಕ್ತವಾಗ್ತಾ ಇದೆ. ಐದು ವರ್ಷ ಮುಖ್ಯಮಂತ್ರಿ ಮುಂದುವರಿಯುವ ಸಿದ್ದರಾಮಯ್ಯ